बीजापुर डिस्ट्रिक्ट मंडप, लाइट, माइक और फ्लावर डेकोरेटर्स ओनर्स एसोसिएशन का फ्रेंडशिप कॉन्फ्रेंस 2026 सफल रहा। विजयपुरा बीजापुर डिस्ट्रिक्ट मंडप, लाइट, माइक और फ्लावर डेकोरेटर्स ओनर्स एसोसिएशन ने फ्रेंडशिप कॉन्फ्रेंस 2026 का बड़े पैमाने पर आयोजन किया। राज्य के अलग अलग हिस्सों से एसोसिएशन के पदाधिकारियों, सदस्यों और गणमान्य लोगों ने कार्यक्रम में हिस्सा लिया और समारोह की शान बढ़ाई। कार्यक्रम की शुरुआत पारंपरिक तरीके से दीप जलाकर की गई। बाद में मेहमानों और एसोसिएशन के नेताओं को सम्मानित किया गया। मंच पर बोलते हुए गणमान्य लोगों ने कहा कि अगर मंडप, लाइट, माइक और फ्लावर डेकोरेशन के क्षेत्र के प्रोफेशनल्स मिलकर काम करें तो एसोसिएशन और भी मजबूत होगी। उन्होंने मॉडर्न टेक्नोलॉजी अपनाने, क्वालिटी सर्विस, युवा एंटरप्रेन्योर्स को गाइडेंस और सदस्यों के बीच आपसी सहयोग की जरूरत पर जोर दिया। कॉन्फ्रेंस के हिस्से के तौर पर एक ब्लड डोनेशन कैंप भी लगाया गया और कई सदस्यों ने अपनी मर्जी से ब्लड डोनेट करने और सामाजिक कामों में हाथ बटाने के लिए आगे आए। आखिर में एसोसिएशन ने सभी मेंबर्स को बधाई दी और आने वाले दिनों में एसोसिएशन को और मजबूत करने का वादा किया, जिसके साथ प्रोग्राम सफलतापूर्वक खत्म हुआ। ಈ ಸಂಘದ ಪದಾಧಿಕಾರಿಗಳೇ ಹಾಗೂ ವೇದಿಕೆ ಮುಂಭಾಗಿಸುವಂತ ಎಲ್ಲ ಪದಾಧಿಕಾರಿಗಳು ಹಾಗೂ ನಾಗರಿಕರೇ ಹಾಗೂ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರೇ, ತಮಗೆಲ್ಲ ಗೊತ್ತಿರುವ ಹಾಗೆ ಏನು ಇವತ್ತು ವಿಜಯಪುರ ಜಿಲ್ಲೆಯ ಜಿಲ್ಲಾ ಮಂಟಪ ಮತ್ತು ಮೈಕ್ ಸೆಟ್ ಏನು ವಿಕಾಸ ವತಿಯಿಂದ ಇವತ್ತು ಒಂದು ಸ್ನೇಹ ಸಮ್ಮೇಳನ ಆಯೋಜನೆ ಮಾಡಿದ್ರೆ ಬಹಳ ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ಇದು ಒಳ್ಳೆಯ ಒಂದು ಸುಸಜ್ಜಿತವಾದ ವೇದಿಕೆ. ಯಾಕಂತಂದ್ರೆ ಈ ರೀತಿ ಒಂದು ಸ್ನೇಹ ಕೂಟ ಮಾಡ್ತಾರಂತ ನಮ್ಗೆ ಗೊತ್ತಿರಲಿಲ್ಲ. ಇದೇ ಮೊದಲನೇ ಬಾರಿಗೆ ನನಗೆ ಈ ತರ ಒಂದು ಈ ಪದಾಧಿಕಾರಿಗಳು ಸ್ನೇಹ ಕೂಟ ಮಾಡ್ತಾರಂತ ಗೊತ್ತಾದ್ಮೇಲೆ ಬಹಳ ಖುಷಿ ಆಯ್ತು. ನಾನು ಆಕ್ಚುಲಿ ಒಂದು ಬೇರೆ ಮೀಟಿಂಗ್ ಅಲ್ಲಿ ಇದ್ದೆ, ಅವ್ರ ಆಫೀಸ್ಗೆ ಕರ್ಲಿಕ್ಕೆ ಬಂದ್ರು. ಅದಕ್ಕಾಗಿ ಬಹಳ ಒಂದು ನಾವು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ನೋಡಿದಾಗ ಇಲ್ಲಿ ವಿಜಯಪುರದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಆಯೋಜನೆ ಆಗಿವೆ. ಪ್ರಧಾನಮಂತ್ರಿ ಇರ್ಬೋದು, ಸನ್ಮಾನ ಮುಖ್ಯಮಂತ್ರಿ ಆಗಮಿಸಿರ್ಬೋದು, ಬೇರೆ ಬೇರೆ ಒಂದು ಅಫಿಷಿಯಲ್ ಕಾರ್ಯಕ್ರಮಕ್ಕೆ ಬಹಳ ಸಹಕಾರ ಇರ್ತಕ್ಕಂಥ ಒಂದು ಇಲ್ಲಿ ಸಂಘಟನೆ ಇದೆ. ಯಾಕಂತಂದ್ರೆ ಈ ಹಿಂದೆ ನಾವು ಬೆಂಗಳೂರಲ್ಲಿ ನಾವು 2007-8 ಬೆಂಗಳೂರು ನೋಡ್ತಾ ಇದ್ವಿ. ಅಲ್ಲಿ ತುಂಬಾ ಯಾವುದೋ ಮದುವೆ ಇವೆಂಟ್ ಇರ್ಬೋದು, ಯಾವುದೋ ಸರ್ಕಾರಿ ಕಾರ್ಯಕ್ರಮ ಇರ್ಬೋದು, ಬಹಳ ಇವೆಂಟ್ ನೆರೆ ಬರುತ್ತೆ. ನಾವು ಈ ಹಿಂದೆ ಬೆಂಗಳೂರಲ್ಲಿ ಮಾತ್ರ ಮಾಡ್ತಾ ಇದ್ವಿ. ನಮ್ಮ ಕಡೆ ಕರುಣಾನಿಧಿಯಾದ ದಯಾಮಯನಾದ ನಮ್ಮೆಲ್ಲರ ಜಗದೊಡೆಯನ ನಾಮಸ್ಮರಣೆಯಿಂದ ಪ್ರಾರಂಭಿಸುತ್ತಾ ಇವತ್ತು ಸೂಫಿ ಸಂತರ ಶರಣರ ನಾಡು ಗುಮ್ಮಟಿ ನಗರಿ ಬೈಕುವ ಏನಪ್ಪ ಅಂದ್ರೆ 29ನೇ ವಾರ್ಷಿಕ ಸ್ನೇಹ ಸಮ್ಮೇಳನ. ಈ ಸಮ್ಮೇಳನದ ಇವತ್ತು ಈ ಸಮ್ಮೇಳನವನ್ನು ಆಚರಿಸ್ತಾ ಇದ್ದಾರೆ. ಮೇಲೆ ನಾನು 29ನೇ ಈ ವಾರ್ಷಿಕ ಸ್ನೇಹ ಸಮ್ಮೇಳನದ ಶುಭಾಶಯಗಳನ್ನು ಎಲ್ಲ ಮಾಲೀಕರು, ಸಂಘಟನೆಯವರಿಗೆ
ಅಂತ ನಮಗೆ ಬಹಳ ವಿಷಯ ಹೇಳಿದ್ರು. ಜಾತಿ ಮತ ಬಂದಾಗಲಿ ಭೇದವು ಇಲ್ಲಿಲ್ಲ, ಎಲ್ಲರೂ ಒಂದೇ ಪ್ರಭುವಿನ ಮುಂದೆ ಬಾಗಿಲು ತೆರೆದಿದೆ ಬಾ. ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ನಾವು ಮೂಡಿಸಿದ್ರೆ ನಾವು ಸಂಘಟನೆಯವರು. ಯಾಕೆ ಸಂಘಟನೆ ಕಟ್ಟಿದ್ದು ಅಂತ ಹೇಳಿದ್ರಪ್ಪ ಅಂದ್ರೆ ನಮ್ಮಲ್ಲಿ ದ್ವೇಷ ಭಾವನೆಯನ್ನು ಅಳಿಸಿ ಪ್ರೀತಿ ಭಾವನೆಯನ್ನು ಹಾಕುವಂಥ ಸಮಯ ಇಲ್ಲ. ನಾನು 2 ಮಾತು ಹೇಳಿ ಹೋಗ್ತೇನೆ. ಪ್ರೀತಿಯಿಂದಲೇ ನಾವು ದ್ವೇಷವನ್ನು ಅಳಿಸಬಹುದು. ದ್ವೇಷದಿಂದ ದ್ವೇಷವನ್ನು ಅಳಿಸಲಿಕ್ಕೆ ಸಾಧ್ಯವಿಲ್ಲ. ಹಾರೈಸ್ತಾ ಇದ್ದೇವೆ, ಭಾವೈಕ್ಯತೆಯ ಕೂಡಿದ್ದೇವೆ. ಆ ಕೂಡಿರ್ತಕ್ಕಂಥ ಸಮಯದಾಗ ಎಲ್ಲರೂ ಕೂಡ ನನ್ನವರು, ಎಲ್ಲರೂ ಕೂಡ ನಮ್ಮವರು, ಎಲ್ಲರೂ ಕೂಡ ಬಹು ಸಮಾಜ ಅನ್ನೋದನ್ನಂಥ ಭಾವನೆಗಳು ನಾವೆಲ್ಲರೂ ಕೂಡ ಮುಂದುವರೆಯೋಣಂತ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ, ಬಹುಶಃ ಇವನಾರವನೆಂದೆನಿಸುತ್ತನೆಯ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಎನ್ನುವಂತೆ ಬಸವಣ್ಣ ಕಟ್ಟಿದ ಈ ನಾಡಿನೊಳಗೆ ಕಾಯಕವೇ ಕೈಲಾಸ ಅನ್ನುವಂಥ ಮಂತ್ರವನ್ನು ನಾವೆಲ್ಲ ಜಪಿಸೋಣ. ಕಾಯಕದಿಂದ ಕೈಲಾಸವನ್ನು ಕಾಣೋಣ ಅನ್ನುವಂಥ ಹಂಬಲದಿಂದ ಎಲ್ಲೆಲ್ಲ ಮಾಲೀಕರು ಕುಳಿತುಕೊಂಡಿದ್ದೀರಿ. ಇವತ್ತ ಈ ಸಂಘ ಬಹುಶಃ ಕರ್ನಾಟಕದಾದ್ಯಂತ ಒಂದೊಂದು ನಗರಗಳಲ್ಲಿ ಇವತ್ತ ಈ ಸಂಘವನ್ನು ಮುನ್ನಡೆಸಿಕೋಬೇಕು ಅಂತ ಹಂಬಲದಿಂದ ಇವತ್ತ ನಮ್ಮ ಶಾಂತೈ ಸ್ವಾಮಿಗಳು ನಮ್ಗೆ ಹೇಳ್ತಾ ಇದ್ರು, ಅಪರೇ ಇವ ಸಂಘವನ್ನ ಗಂಗಾವತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಂತ ವಿಚಾರ ಇದೆ. ಅದು ಅಭೂತಪೂರ್ವದ ಕಾರ್ಯಕ್ರಮ ಆಗಬೇಕು ಅಂತ ಆಶೀರ್ವಾದ ಮಾಡುವಂತ ಮಾತನ್ನು ಹೇಳಿದ್ದಾರೆ. ಬಹುಶಃ ನನಗನಿಸ್ತದೆ ಈ ಸಂಘ ಈ ಕಾರ್ಯಕ್ರಮ ನೋಡಿಕೊಂಡಾಗ ಬಹುಶಃ ಶಾಲು ಮಾಲೆ ಹಾರವನ್ನ ಹಾಕಿ ಎಲ್ಲರನ್ನು ಬರಮಾಡಿಕೊಂಡು ಪ್ರೀತಿಯಿಂದ ಅಪ್ಪುಗೆಯಿಂದ ಇವತ್ತ ಈ ಸಂಘ ನಡೆಸಿಕೊಂಡು ಬಂದಿದ್ದಾದ್ರೆ ಬಹುಶಃ ಈ ಎತ್ತರ ಮಟ್ಟಕ್ಕೆ ಸಂಘ ಬೆಳೀತದೆ ಅಂತ ಹಾರೈಸಿ, ಎಲ್ಲರೂ ಕೂಡ ತತ್ವ ಸುಖಿತ್ವ ಬರಲಿ ಅಂತ ಹಾರೈಸಿ, ಎಲ್ಲರೂ ಕೂಡ ಸರ್ವೇ ಜನ ಸುಖಿನೋಗುವಂತ ಭಾವಗಳಿಗೆ ನಾವು ಇರೋಣ ಅಂತ ಹಾರೈಸಿ, ದುಡಿದವರಿಗೆ ಕಾರ್ಯಕರ್ತರಿಗೆ ಸರ್ವ ಜನಾಂಗದವರಿಗೆ ನನ್ನ ವಂದನೆಯನ್ನು ಹಾರೈಸಿ 2 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ.